ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಲಹರಿ ವೇಲು ಸರ್ ಹಾಗೂ ಚೇತನ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬ್ರದರ್ ನನ್ನ 25ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅನು ಸಿದ್ದಪ್ಪ ಅವ್ರು ಬಂದಿದ್ದಾರೆ, ನಯನ ಮನೋಹರ ಪ್ರೊಡ್ಯೂಸರು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಲಹರಿ ವೇಲು ಸರ್ ನಮ್ಮ ತಂದೆಯವರು ಐ ಥಿಂಕ್ ತುಂಬ ವರ್ಷದಿಂದ ಒಂದು ಪರಿಚಯ. ಹಾಗೂ ಚಿತ್ರಲೇಖ ಸಿನಿಮಾ ನಮ್ಮ ತಂದೆಯವ್ರದ್ದು ಮಂದಾಕಿನಿ ಸಾಂಗು ಇವತ್ತಿನವರೆಗೂ ತುಂಬ ಜನ ಇಷ್ಟಪಡ್ತಾರೆ. ಸೊ ಆ ಸಾಂಗು ನಮ್ಮ ತಂದೆಯವ್ರಿಗೆ ಒಂದು ದೊಡ್ಡ ಮೈಲಿಗಲ್ಲಾಗಂತ ಒಂದು ಸಾಂಗ್ ಅದು. ಸೊ ಇವತ್ತು ಅವ್ರ ಆಡಿಯೋ ಕಂಪ್ನಿಯಲ್ಲೇ ನನ್ನ ಸಿನಿಮಾನು ಬ್ಯಾಂಗ್ಳೂರಿನ ಸಿನಿಮಾನು ರಿಲೀಸ್ ಆಗ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸರ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದು ಮಾತು ಹೇಳಿದ್ರು, ಒಂದು 16 ವರ್ಷ ಆಲ್ಮೋಸ್ಟ್ ನವಗ್ರಹ ಬಂದು 16-17 ವರ್ಷ ಒಂದು ಸತತವಾದ ಒಂದು ಪ್ರಯತ್ನ. ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಯರ್ ಎಂಕರೇಜಿಂಗ್ ವರ್ಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೇತನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಲವ್ ಆಲ್ ಯರ್ ಸಾಂಗ್ಸ್ ಆ್ಯಂಡ್ ಯರ್ ಪರ್ಫಾರ್ಮೆನ್ಸ್. ನಮ್ಮ ಸಿನಿಮಾಗೆ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀರಾ, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವೆಂಕಟೇಶ್ ಮೂರ್ತಿ ಸರು, ಐ ಥಿಂಕ್ ಚಾಣಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆ್ಯಕ್ಷನ್ ಓರಿಯೆಂಟೆಡು ಆ್ಯಂಡ್ ಸ್ವಲ್ಪ ಲವ್ ಕಮ್ ಆ್ಯಕ್ಷನ್. ಬಟ್ ಒಂದು ಚೆನ್ನಾಗಿ ಮಾಡೋಣ, ಒಂದು ಬೇರೆ ಥರದ್ದು ಏನಾದರೂ ಒಂದು ಸಿನಿಮಾ ಪ್ಲ್ಯಾನ್ ಮಾಡೋಣ ಅಂದಾಗ ನಮ್ಮ ಕಾರ್ತಿಕ್ ಸರ್ನ ಸಿಕ್ಕಿ, ಡೈರೆಕ್ಟರ್ ಕಾರ್ತಿಕ್ ಸರ್ನ ಸಿಕ್ಕಿ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಚಾಣಾಕ್ಷಲ್ಲಿ ಹಿಂದಿ ರೈಟ್ಸ್ ಆಗಿರ್ಬೋದು, ಕನ್ನಡ ರೈಟ್ಸ್ ಅದರಲ್ಲಿ ಒಂದು ಚೂರು ಏನೋ ಒಂದು ಬಂದಿತ್ತು. ಬಟ್ ಥಿಯೇಟರ್ ವೈಸ್ ಕಲೆಕ್ಷನ್ ಅಷ್ಟು ಅವ್ರಿಗೆ ಕೈ ಹಿಡಿಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಮತ್ತೆ ಧೈರ್ಯ ಮಾಡಿ ನನ್ನ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ನೀವು ಈ ಸಿನಿಮಾ ಆ್ಯಕ್ಟ್ ಮಾಡಿದ್ದೀರಾ, ಮೊದಲನೇ ಸಿನಿಮಾ ನೀವು ಮಾಡಿರೋದು. ಬಟ್ ನಾನು ನೋಡಿದಾಗ ಪ್ರೀಮಿಯರ್ ಶೋ ನೋಡಿದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಎಲ್ಲ ಒಳ್ಳೇದಾಗಲಿ. ಸರ್ ಎಲ್ಲ ಹೇಳ್ದಂಗೆ ನಿರ್ಮಾಪಕರು ಉಳಿಬೇಕು ಇವತ್ತು ಚಿತ್ರರಂಗ. ಯಾಕಂದರೆ ನಾವೇನೇ ಆದರೂ ಕಲಾವಿದರು, ಬಟ್ ನೀವಿದ್ರೇ ನಮಗೆ ಸಿನಿಮಾ, ಇಲ್ಲಾಂದರೆ ಅದು ಭಾಳ ಕಷ್ಟ ಇದೆ. ನಮ್ಮ ಮನೆಯಿಂದ ದುಡ್ಡು ಬಂದು ಹಾಕಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಸೊ ನಿಮ್ಮಂಥವ್ರು ಖಂಡಿತವಾಗೂ ನಮಗೆ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಕಾರ್ತಿಕ್ ಸರ್ ಒಂದು ಕಾರ್ಪೊರೇಟ್ ಲೈಫಿಗೆ ಗುಡ್ ಬೈ ಹೇಳಿ ಸಿನಿಮಾಗೆ ಬಂದಿದ್ದೀರಾ, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಅವ್ರ ಇಡೀ ಟೀಮ್, ಆಲ್ ಕೋ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ತುಂಬ ಪ್ಯಾಷನೇಟ್ ಆಗಿ ಒಂದು ಗೆಲುವು ಬೇಕು. ಯಾಕಂದರೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಅದನ್ನ ಉಳಿಸ್ಕೊಬೇಕಂತ ಇದೆಯಲ್ಲ, ಅದು ನಿಮ್ಮಲ್ಲಿ ನೋಡಿದೆ. ಯಾಕಂದರೆ ಕೆಲವೊಂದು ಏನಾಗ್ಬಿಡುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಹೇಳೋದೇ ಒಂದು ಬಡ್ಜೆಟು, ಆಮೇಲೆ ಆಗೋದೇ ಒಂದು ಫೈಟ್ಸ್ ಆಗಿರ್ಬೋದು, ಎಲ್ಲ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ದೇ ಚೇಂಜ್ ಆಗ್ಬಿಡ್ತಾರೆ ಸುಮಾರು ಜನ ನೋಡಿದಾಗ. ಬಟ್ ನಿಮ್ಮಲ್ಲಿ ಅದು ನೋಡಿದೆ, ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಿದೆ, ಬೇಡ ಕಮ್ಮಿ ಮಾಡೋಣ, ಪ್ರೊಡ್ಯೂಸರ್ಗೆ ಹೊರೆ ಆಗಬಾರ್ದು, ಪ್ರೊಡ್ಯೂಸರ್ ಕೇಳ್ಬಿಟ್ಟೆ ಮಾಡೋಣ. ಯಾಕಂದರೆ ಒಂದು ನೈಟ್ ಎಫೆಕ್ಟ್ ಫೈಟ್ ಐ ಥಿಂಕ್ 2 days ಡೇ ಆ್ಯಂಡ್ ನೈಟ್ ಮಾಡಿದ್ವಿ. ಸೊ ಅದಕ್ಕೆ ಡಬಲ್ ಕಾಲ್ ಶೀಟು ಐ ಥಿಂಕ್ ಆಗಿತ್ತು. ಸೊ ಆ ಟೈಮಲ್ಲಿ ನೀವು ಸರ್ ಪರ್ಮಿಷನ್ ತೊಗೊಂಡು ಮಾಡಿದಿರ, ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತೀರಾ. ಐ ಥಿಂಕ್ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜೊತೆಗೂ ಮಾಡೋಣ, ಚಾನ್ಸ್ ಕೊಡಿ ನೆಕ್ಸ್ಟ್ ಡೈರೆಕ್ಟ್ ಮಾಡಿದಾಗಲೂ. ಆ್ಯಂಡ್ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಸಿನಿಮಾಗೆ ವೆಂಕಟೇಶ್ ಮೂರ್ತಿ ಸರ್ ಜೊತೆ ಐ ಥಿಂಕ್ ರಾಜೇಶ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಪಾಪ ಭಾಗಿಯಾಗಿ ಒಂದು ಈ ಸಿನಿಮಾನ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದೆಮ್, ಟು ದ ಎಂಟೈರ್ ಇದು. ಆ್ಯಂಡ್ ಮ್ಯೂಸಿಕ್ ಆಸಿಫ್ ಸರು ಆ್ಯಂಡ್ ನಮ್ಮ ನವೀನ್ ಪಂಚಾಕ್ಷರಿ ಕ್ಯಾಮ್ರಾಮೆನ್ನು. ಐ ಥಿಂಕ್ ಇವ್ರದ್ದೇನು ಐಡಿಯಾ ಇದೆ ಸಿನಿಮಾ ಬಗ್ಗೆ ಐ ಥಿಂಕ್ ತೆರೆ ಮೇಲೆ ತೋರಿಸೋದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಸರಿ ನನ್ನ ಇದರಲ್ಲಿ ವಿಷಯದಲ್ಲಿ ಒಂದು ಕೆಲವರು ನಮ್ಮ ತುಂಬ ಬೇಕಾದವರು ಪತ್ರಕರ್ತ ಮಿತ್ರರು ಹೇಳ್ತಾ ಇದ್ರು, ಯಾಕೆ ಧರ್ಮ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಸ್ವಲ್ಪ ಚೆನ್ನಾಗಿ ಒಂದು ಸಿನಿಮಾ ಕಾಣಬೇಕಂದ್ರೆ ಅದು ಒಂದು ಲಕ್ಷಣ ಇಡಬೇಕಂತ. ಸೊ ಐ ಥಿಂಕ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ನವೀನ್ ಅವರು. ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಟ್ರೈಲರ್ ನೋಡಿದಾಗ ನನಗೂ ಖುಷಿ ಆಯಿತು, ಒಂದು ಸ್ವಲ್ಪ ಸಸ್ಪೆನ್ಸ್ ಆ್ಯಂಡ್ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ಸು ಇತ್ತು. ಮುಂಚೆ ಒಂದು ಟ್ರೈಲರ್ ತೋರಿಸಿದ್ರು, ಬಟ್ ಅದಕ್ಕಿಂತ ಇದು ವಿಭಿನ್ನವಾಗಿ ಮಾಡಿದ್ದೀರಾ. ಆ್ಯಂಡ್ ಅನುಷಾ, ಐ ಥಿಂಕ್ ಅವ್ರ ಜೊತೆ ಒಂದು 3ನೇ ಸಿನಿಮಾ ನಾನು ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಡೆಫಿನೆಟ್ಲಿ ಟ್ರೈ ಟು ಗಿವ್ ಅ ಬೆಸ್ಟ್. ಯಾಕಂದರೆ ಒಂದು ನಮ್ದಿದ್ರಲ್ಲೇ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಹುಡುಗ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಕಷ್ಟ ಅಂತ ನೋಡಿಕೊಂಡು ಎಲ್ಲೋ ಒಂದು ಕಡೆ ಬೇರೆ ಏನಾದರೂ ಮಾಡಬೇಕು ಅಂದಾಗ ನಮ್ಮ ತಂದೆಯವರು ಪಾತ್ರದಲ್ಲಿರೋದು ಅದೊಂದು ಒಂದು ಲಿಫ್ಟ್ ಬರುತ್ತೆ. ಒಂದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡು, ಏನಾದರೂ ಮಾಡು, ನಿನಗೆ ನಾನು ಇದು ಮಾಡ್ತೀನಿ, ಪ್ರೋತ್ಸಾಹ ಕೊಡ್ತೀನಿ ಅಂತ. ಸೊ ಆ ನಿಟ್ಟಲ್ಲಿ ಈ ಸಿನಿಮಾ ಹೋಗುತ್ತೆ.
ಆ ಇದರಲ್ಲಿ ನನಗೆ ಸಿಗೋದು ಅನುಷಾ ಅವರು. ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಒಬ್ಬ ಮನುಷ್ಯನ್ಗೆ ಎಲ್ಲ ಇದ್ದಾಗ ಹೆಂಗಿರ್ತಾರೆ, ಏನು ಇಲ್ದಿರಾಗ ಹೆಂಗಿರ್ತಂತೆ, ಆ ಕಾಂಬಿನೇಷನ್ ನಮ್ಮಿಬ್ಬರಲ್ಲಿ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅನುಷಾ ಆ್ಯಂಡ್ ರಿಷಾ. ನಿಮ್ಮ 2ನೇ ಸಿನಿಮಾ ಆ್ಯಂಡ್ ನೀವು ಹೇಳ್ದಂಗೆ ಐ ಥಿಂಕ್ ನೀವು ಸೆಟ್ಟಿಗೆ ಬಂದಾಗ ನನಗಿಷ್ಟ ಆಗಿದ್ದು ಒಂದು ಡೆಡಿಕೇಶನ್. ಯಾಕಂದ್ರೆ ಕಲಿಬೇಕು, ಏನಾದರೂ ಒಂದು ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಕಲಿಬೇಕಂತ ಒಂದು ನಂಬಲ ಇದೆಯಲ್ಲ, ದಟ್ ಈಸ್ ವೆರಿ ನೈಸ್. ಯಾಕಂದ್ರೆ ಎಲ್ಲ ಅದು ನೋಡಿದಾಗ ಏನೋ ಬಂದು ಸರಿ ಬರ್ತೀನಿ, ಆ್ಯಕ್ಟ್ ಮಾಡಿರ್ತೀನಿ, ಏನೋ ಒಂದು ಚಾನ್ಸ್ ಸಿಗುತ್ತೆ ಮಾಡಿ ಹೋಗೋಣ ಅಂತ ಇರಲಿಲ್ಲ. ಐ ಥಿಂಕ್ ಯು ಡೆಡಿಕೇಟೆಡ್ ಅಲ್ಲ ಲಾಟ್ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ಯಾರು ಬಿಟ್ಟಿದ್ದೀನಿ ಅಷ್ಟೇ ಅಲ್ಲ ಸರ್. ಹಾಂ ಹಾಂ ಇಲ್ಲ ಇಲ್ಲ, ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಾಯಿಲ್ಲ. ಆಕ್ಚುಲಿ ಒಂದು ಪಾತ್ರ ಮಾಡ್ಬೇಕಂದ್ರೆ ಒಂದು ಕೆಲವು, ಇವಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಬೇಕಂದ್ರೆ ಕೆಲವು ಸಿನಿಮಾಗಳು ನೋಡ್ತೀವಿ, ಇಲ್ಲ ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಇದೇ ಚೇಂಜ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಡೆಲಿವರಿ ಬಾಯ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವ ಥರ ಏನು ಎತ್ತ ಅಂತ. ಅದು ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಆ ಇದಿದೆಯಲ್ಲ, ಆ ಫೀಲ್, ಆ ಕ್ಯಾರಿ ಮಾಡೋದಿದೆಯಲ್ಲ, ಆ ಬೇಜಾರು, ಒಂದೊಂದ್ಸರಿ ಆ ಬೇಜಾರಾಗೋದು, ಎಲ್ಲೋ ಒಂದ್ ಕಡೆ ಆ ಹೊಟ್ಟೆ ಹಶು ಅಂದಾಗ ಅರ್ಜೆಂಟಾಗಿ ಫೋನ್ ಕಾಲ್ ಬರೋದು, ಆ ಡೆಲಿವರಿ ಮಾಡೋದು, ಅದೇನೋ ಟಿಪ್ಸ್ ಕೊಡ್ತಾರೆ ಅದು ಇಸ್ಕೊಳೋದು, ದುಡ್ಡನ್ನ ನೋಡೋದು. ಸೊ ಇದೆಲ್ಲ ಅದು ನನಗೆ ಒಂಥರ ಅದು ನೋಡಿದಾಗ ಒಂದು ರಿಯಲ್ ಲೈಫಲ್ಲಿ ಪಾಪ ಇವ್ರು ಎಷ್ಟು ಕಷ್ಟಪಡ್ತಾರೆ. ನಾವೇನೋ ಮನೇಲಿ ಕೂತ್ಕೊಂಡು ಒಂದು ಡೆಲಿವರಿ ಒಂದು ಇದು ಮಾಡ್ತೀವಿ, ಏನೋ ಒಂದು ಆರ್ಡರ್ ಮಾಡ್ತೀವಿ, ಒಂದು 10 ನಿಮಿಷ ಲೇಟಾಗಿ ಬಂದರೆ ಸಿಕ್ಕಾಬಿಡ ಬೈತೀವಿ. ಬಟ್ ರೋಡಲ್ಲಿ ನೋಡಿದಾಗ ಪಾಪ ಅವ್ರ ಗಾಡಿ ಓಡಿಸ್ಕೊಂಡು ಹೆಂಗೋ ಓಡಿಸ್ಕೊಂಡು ಪಾಪ ಡೆಲಿವರಿ ಮಾಡ್ಬೇಕಂತ. ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಅವ್ರ ಒಂದು ಉದ್ಯೋಗನ. ಐ ಮೀನ್ ವಿ ಶುಡ್ ಡೆಫಿನೆಟ್ಲಿ ರೆಸ್ಪೆಕ್ಟ್. ಆ್ಯಂಡ್ ನನಗೂ ಅದು ನೋಡಿದಾಗ ಹೌದು ಎಷ್ಟು ಕಷ್ಟ ಇದೆ ಆ ಪಾತ್ರ ಮಾಡೋಗ್ಲೂ. ಯಾಕಂದ್ರೆ ಆ ಸಿನಿಮಾನಲ್ಲಿ ಒಂದು ಬರುತ್ತೆ, ಸನ್ನಿವೇಶಗಳು ಬರುತ್ತೆ, ನಾನು ಎಲ್ಲಿ ಡೆಲಿವರಿ ಮಾಡಬೇಕು, ಯಾವ ಥರ ಅವಮಾನ ಆಗುತ್ತೆ, ಅವಮಾನೆಲ್ಲ ಆದಮೇಲೆ ನಮ್ಮ ತಂದೆಯವ್ರು ನೋಡಿ ನನಗೆ ಬೇರೆ ಏನೋ ಒಂದು ಮಾಡು ನಿಮ್ಮ ಜೀವನದಲ್ಲಿ ಅಂತ ಈ ಥರ ಒಂದು ಪಾತ್ರದಲ್ಲಿ ಇದ್ದು. ಹೌದು ಹೌದು ಹೌದು, ಅದೊಂದು ಪ್ಲಾನ್ ಇದೆ. ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಕೆಲವು ಔಟ್ಲೆಟ್ಸ್ಗೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಒಂದು ಟಿಕೆಟ್ಸ್ ಮತ್ತೆ ಇದು ಮಾತಾಡಿಸಿ, ಯಾಕಂದ್ರೆ ಅದ್ರಲ್ಲಿ ತೋರಿಸಿದೀವಿ, ಸಿನಿಮಾಲಿ ತೋರಿಸಿದೀವಿ. ಯಾಕಂದ್ರೆ ಬರೀ ನಾವು ನೋಡೋದು ಬಹಳ ಈಸಿ, ಡೆಲಿವರಿ ಬಾಯ್ ಅಂದ ತಕ್ಷಣ ಏನ್ ಬರ್ತಾರೆ ರಪ್ಪ ಅಂತ ಕೊಟ್ಬಿಟ್ಟು ಹೋಗ್ತಾ ಇರ್ತಂತ. ಬಟ್ ಅದಿಂದೆ ಏನೇನು ಕಷ್ಟಗಳು ಇರ್ತಾರೆ, ಯಾವ ತರ ಒಂದು ಅವ್ರ ಲೈಫ್, ಅವ್ರ ಫ್ಯಾಮಿಲಿ ಲೈಫು. ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಇದೆ ಈ ಸಿನಿಮಾಲಿ ಅವ್ರ ಬಗ್ಗೆ. ಅಂಡ್ ಒಂದು ಕಮರ್ಷಿಯಲ್ ಬೇಸ್ಡ್ ಒಂದು ಕ್ರೈಮ್ ಥ್ರಿಲ್ಲರು. ಅಂಡ್ ಅನುಷಾ ಮತ್ತೆ ರಿಷಾ ಇಲ್ದಂಗೆ ಐ ಥಿಂಕ್ ಒಂದು ಮೆಸೇಜ್ ಓರಿಯೆಂಟೆಡ್ ಒಂದು ಚಿಕ್ಕ ಮೆಸೇಜು ಇದೆ. ಯಾವ ಥರ ಇವತ್ತಿನ ಯೂತ್ಸ್ ಯಾವ ಥರ ಇರಬೇಕು ಏನು ಅಂತ ಒಂದು ಚಿಕ್ಕ ಮೆಸೇಜ್ ಇದೆ ಸಿನಿಮಾಲಿ. ರಿಲೀಸ್ ಬಿಫೋರ್ ಡೆಲಿವರಿ ಬಾಯ್ಸ್ಗೆ ಒಂದು ಶೋ ಮಾಡಿದ್ರೆ ಒಳ್ಳೆ ಐಡಿಯಾ ನೀವು ಹೇಳಿದ್ದು. ಅಂಡ್ ನಾವು ಪ್ಲಾನ್ ಮಾಡ್ತಾ ಇದೀವಿ, ಅದು ನೋಡೋಣ ಯಾವ ಥರ ಪ್ಲಾನ್ ಮಾಡಿದೆ ಅಂತ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ. ಕಾಯ್ತಾ ಇದ್ದೀನಿ ನಿಮಗೆ. ಅವ್ರಿಗೆ ಮೈಕ್ ಆನ್ ಮಾಡಿಬಿಡಿ, ಅವ್ರ ಮೈಕ್ ಆರೆಂಜ್ ಕಲರ್ ಇದೆ ಬಂತು ಸರ್. ನಾನೇ ಹೇಳಿ ಸರ್. ಸರ್, ಫಸ್ಟ್ ಸಿನಿಮಾಯಿಂದ ನವಗ್ರಹದಿಂದ ಇಲ್ಲಿವರೆಗೆ 25 ಸಿನಿಮಾ, ಕಲ್ತಿದ್ದೇನು, ಕಳ್ಕೊಂಡಿದ್ದೇನು, ಗಳಿಸಿದ್ದೇನು, ಏನು ಹೇಗಿದೆ ಸರ್ ಜರ್ನಿ? ಸರ್ ಐ ಥಿಂಕ್ ಒಂದು 16-17 ವರ್ಷ ಒಂದು ಜರ್ನಿ. ಕಲ್ತಿದ್ದು ಐ ಥಿಂಕ್ ಮನೆಯಲ್ಲೇ ಒಬ್ರು ಗುರುಗಳು ಇದ್ದಾರೆ, ನಮ್ಮ ತಂದೆಯವರು. ಸೊ ಐ ಥಿಂಕ್ ಇವತ್ತೂ ಅವ್ರಿಗೆ 75, ಇವತ್ತೂ ಅವ್ರ ಶೂಟಿಂಗ್ ಅಂದ್ರೆ ಬೆಳಗ್ಗೆ 7 ಗಂಟೆ ಕಾರ್ ಬರುತ್ತೆ, 7:15 ಹೊಡ್ತಾರೆ, 8:15 ಶೂಟಿಂಗ್ ಅಲ್ಲಿ ಇರ್ತಾರೆ. ಯಾವತ್ತೂ ನಮ್ಮ ತಂದೆಯವರು ಕೂರಿಸಿ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಈ ತರ ಮಾಡು ಅದಂತ ಯಾವತ್ತೂ ಹೇಳಿರ್ಲಿಲ್ಲ. ಐ ಥಿಂಕ್ ನೋಡ್ಕೊಂಡು ಕಲ್ತಿರೋದು. ಸೊ ಇವತ್ತೂ ಅದ್ ನೋಡಿದಾಗ ಇಷ್ಟು ಸೀನಿಯರ್ ಆಕ್ಟರ್ ಇಷ್ಟೊಂದು 250 ಸಿನಿಮಾ ಮಾಡಿದ್ದಾರೆ, ಬಟ್ ಅದು ಅದೇ ಶ್ರದ್ಧೆ ಅದೇ ಇದು. ಸೊ ಐ ಥಿಂಕ್ ಅದ್ ಮನೆಯಿಂದಾನೇ ಬಂದಿರೋದು ಸರ್. ಐ ಥಿಂಕ್ ಫಸ್ಟ್ ನಾವು ಸ್ಕೂಲಲ್ಲಿ ಏನ್ ಕಲಿತೀವಿ ಅವ್ರ ಮನೆಯಲ್ಲೇ ಗುರುಗಳು. ಐ ಥಿಂಕ್ ತಂದೆ ತಾಯಿ ಹತ್ರ ನಾವೇನ್ ಕಲಿತೀರೋ ಐ ಥಿಂಕ್ ಜೀವನ ಪೂರ್ತಿ ಅದು ಬರುತ್ತೆ. ಸೊ ಐ ಥಿಂಕ್ ಅದೇ ನಿಟ್ಟಿನಲ್ಲಿ ಐ ಜಸ್ಟ್ ಬಿನ್ ಟ್ರೈನ್. ಅಂಡ್ ಎಲ್ಲೋ ಒಂದ್ ಕಡೆ ಒಂದು ಪ್ರಯತ್ನ ಅನ್ನೋದಿದೆಯಲ್ಲ ಅದು ಬಿಟ್ಟಿಲ್ಲ. ಕೆಲವೊಂದ್ ಕಡೆ ಸರ್ ಹೇಳ್ತಾ ಇದ್ರು ಆಗ್ಲೇ, ಸಕ್ಸಸ್ ಅನ್ನೋದು ಸಡನ್ ಆಗಿ ಬಂದ್ಬಿಡುತ್ತೆ. ಒಂದ್ ಶಾಟ್ ಹೊಡಿದ ತಕ್ಷಣ ಹಿಂಗ್ ಬರುತ್ತೆ. ಕೆಲವ್ರಿಗೆ ಹೊಡಿತಾನೆ ಇರ್ಬೇಕು, ಗನ್ ಶಾಟ್ ಹೊಡಿತಾನೆ ಇರ್ಬೇಕು, ಎಲ್ಲೋ ಒಂದ್ ಕಡೆ ಒಂದ್ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕುಗ್ಗಿಲ್ಲ, ಹಿಂಗ್ ಹೋಗ್ತಾ ಇರೋದು ಯಾವತ್ತು ಹಿಂಗೆ ಹೋಗಿಲ್ಲ, ಇದೇ ದಾರಿಯಲ್ಲಿದ್ದೀನಿ. ಎಲ್ಲೋ ಒಂದ್ ಕಡೆ ದೇವ್ರ ಕೈ ಹಿಡಿತಾರೆ, ಜನ ಕೈ ಹಿಡಿತಾರೆ, ಒಳ್ಳೆ ಸಿನಿಮಾ ಬಂದೇ ಬರುತ್ತಂತ ಒಂದು ಭರವಸೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಸಿಕ್ತಿಲ್ವ ನಾನು ಇದೆಯಾ ಸರ್ ಮನಸ್ಸಲ್ಲಿ? ಒಂದು ಲ್ಯಾಂಡ್ ಮಾರ್ಕ್ ಆಗುವಂತ ಸಿನಿಮಾ ನನ್ನ ಈ 25 ಸಿನಿಮಾಗಳಲ್ಲಿ ಕೊಡಕ್ ಆಗ್ಲಿಲ್ವಲ್ಲ ಅಂತ ಆತರ ಅದು ಬಿಟ್ಟಿರೋ ಅಥವಾ ಯಾವುದೋ ಇದೆಯಾ ಸರ್?
ಇಲ್ಲ ನಾನು ಈ ಸಿನಿಮಾ ಕೊಟ್ಟು ಸರ್ ಇಲ್ಲ ಸರ್, ಆ ಥರ ಏನು ರಿಗ್ರೆಟ್ಸ್ ಇಲ್ಲ. ಯಾಕಂದ್ರೆ ಐ ಥಿಂಕ್ ಐ ರೆಸ್ಪೆಕ್ಟ್ ಆಲ್ ಮೈ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ ಸರ್. ಯಾಕಂದ್ರೆ ಸಿನಿಮಾ ಫ್ಲಾಪ್ ಆದ್ರೂ ಒಂದು 2 ವರ್ಷ ಕೆಲಸ ಇರಲ್ಲ ನನಗೆ. ಚೆನ್ನೈಗೆ ಹೋಗಿದ್ದೆ, ಚೆನ್ನೈಲೆಲ್ಲೋ ಇದಕ್ಕೆ ಸೇರ್ಕೊಂಡು ಆಮೇಲೆ ಸ್ವಲ್ಪ ದಿನ ಅಲ್ಲಿದ್ದೆ, ಒಂದು 6 ತಿಂಗಳು ಏನೋ ಒಂದು ಕೆಲಸ ಮಾಡ್ಕೊಂಡು ಇದು ಮಾಡ್ತಿದ್ದೆ. ಸೊ ಎಲ್ಲೋ ಒಂದ್ ಕಡೆ ವಾಪಸ್ಸು ಇಲ್ಲ ಧರ್ಮ ಬನ್ನಿ ಅಂತ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಚಾಣಕ್ಯ ಸಿನಿಮಾ ಕೊಟ್ಟರು. ಆ್ಯಂಡ್ ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಮುಮ್ತಾಜ್ ಆಗಿರ್ಬೋದು ಆ್ಯಂಡ್ ಹಲವಾರು ಪ್ರೊಡ್ಯೂಸರ್ಸ್, ಐ ಥಿಂಕ್ ಆಲ್ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದೇ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಕಷ್ಟ ಸರ್. ಯಾಕಂದ್ರೆ ಒಂದು ಭರವಸೆ ಇಟ್ಕೊಂಡು ಬರ್ತಾರಲ್ಲ, ಇಲ್ಲ ಧರ್ಮ ಒಂದು ಸಿನಿಮಾ ಮಾಡೋಣ ಬಾ ಅಂತ. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದೆಮ್. ಎಲ್ಲೊಂದ್ ಕಡೆ ಬ್ಲಾಕ್ ಬಸ್ಟರ್ ಅನ್ನೋದು ಸ್ವಲ್ಪ ಲಕ್ ಅನ್ನೋದು ಒಂದು ಫ್ಯಾಕ್ಟ್ರು, ಎಲ್ಲ ಕೂಡ್ ಬರಬೇಕು. ಒಂದು ಊಟ ಅಂದ್ಮೇಲೆ ಎಲ್ಲ ಇರಬೇಕು. ಸೊ ಅದೆಲ್ಲೋ ಒಂದ್ ಕಡೆ ಒಂದು ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ್ ಬರಬೇಕು. ಆಮೇಲೆ ಪಬ್ಲಿಸಿಟಿ ಆಗಿರ್ಬೋದು. ಐ ಥಿಂಕ್ ನನ್ನ ಕೆರಿಯರ್ ಅಲ್ಲಿ ಆಗಿದ್ದು ಕೆಲವೊಂದು ವಿಷಯದಲ್ಲಿ ನಂದೇ ಕೆಲವು ತಪ್ಪುಗಳು ಇರ್ಬೋದು. ಮೈಟ್ ಬಿ ಪರ್ಫಾರ್ಮೆನ್ಸ್ ಅಲ್ಲಿ ಇರ್ಬೋದು, ಇಲ್ಲ ಎಲ್ಲೋ ಒಂದ್ ಕಡೆ ನಂದು ಇರ್ಬೋದು, ತಪ್ಪುಗಳು ಇರ್ಬೋದು. ಇಲ್ಲ ಕೆಲವೊಂದ್ ಕಡೆ ಸಿನಿಮಾ ಮಾಡ್ತೀವಿ, ಪಬ್ಲಿಸಿಟಿ ಮಾಡಲ್ಲ. ಸೊ ರಾನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಆಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ಬಟ್ ಬಹಳ ಡಿಸಪಾಯಿಂಟ್ ಆಗಿದೆ ಏನಂದ್ರೆ ಒಂದು ಪಬ್ಲಿಸಿಟಿನೇ ಇರಲಿಲ್ಲ ಆ ಸಿನಿಮಾದು. ಅಂಡ್ ಕೆಲವು ಸಿನಿಮಾ ಐ ಥಿಂಕ್ ನಿರ್ಮಾಪಕರು ಪಾಪ ದುಡ್ಡು ಹಾಕ್ತಾರೆ, ಬಟ್ ಎಲ್ಲೋ ಕತೆ ಅನ್ನೋದು ಇವತ್ತು ಐ ಥಿಂಕ್ ಐ ಡೋಂಟ್ ಥಿಂಕ್ ಇಟ್ಸ್ ಅಬೌಟ್ ದ ಮೇಜರ್, ಐ ಮೀನ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದಾಗಿರ್ಬೋದಲ್ಲ. ಐ ಥಿಂಕ್ ಕತೆ ಅನ್ನೋದೇ ದೊಡ್ಡ ಹೀರೋ ಆಗ್ಬಿಟ್ಟೈತಿ ಇವತ್ತು. ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಮೌತ್ ತುಂಬ ಪಬ್ಲಿಸಿಟಿ, ಯಾವುದಪ್ಪ ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಣ ಒಳ್ಳೆ ಸಿನಿಮಾ ಮಾಡಿದಾರೆ ಅಂತ ಬಂದ್ರೆ ಐ ಥಿಂಕ್ ಅಲ್ಲೇ ಒಂದು ಗೆಲುವು. ಇವತ್ತು ಬರೀ ಇವಾಗ ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ, ಒಂದು 20 ಕಾರ್ ಬ್ಲಾಸ್ಟ್ ಮಾಡ್ಬಿಡ್ತೀವಿ, ಇಲ್ಲ ಇದು ಮಾಡ್ತೀವಿ, ಅದು ಒಂದು ಇದರಲ್ಲಿದೆ ಸಿನಿಮಾ ಅನ್ನೋದು. ಬಟ್ ಅಲ್ಟಿಮೇಟ್ಲಿ ಐ ಥಿಂಕ್ ಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲೋ ಒಂದ್ ಕಡೆ ಬಂದೈತೆ. ಈ ಸಿನಿಮಾ ಮುಖಾಂತರನೇ ಬರ್ಬೋದು, ನನ್ನ ಮುಂದಿನ ಸಿನಿಮಾ ಮುಖಾಂತರನೂ ಬರ್ಬೋದು. ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾ ಅದು ರೆಡಿ ಇದೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಒಂದು ಕಾನ್ಫಿಡೆನ್ಸ್ ಇದೆ ಆಗುತ್ತೆ ಅಂತ. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಧರ್ಮ ಕೀರ್ತಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಆನೆಸ್ಟ್ ಆಗಿ ಹೇಳಿದ್ರು ನೋಡಿ, ನಾನು ಪರ್ಫಾರ್ಮೆನ್ಸ್ ಮೂಲಕ ಕಲಿತಾ ಹೋದೆ ಅಂತ.